ಈಗ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಈ ಸ್ಪಿರಿಚುವಲ್ ಗ್ರೋತ್ ಅನ್ನೋದಕ್ಕೆ ಅಳೆಯುವ ಸಾಧನ ನಿಜವಾದ ಅಳತೆ ಏನು? ಹೇಗೆ ಅಳಿಬಹುದು ಎಷ್ಟು ಗ್ರೋತ್ ಆಗಿದೆ ಅನ್ನೋದನ್ನ? ಮೇಡಮ್, ಸ್ಪಿರಿಚುವಾಲಿಟಿಯಲ್ಲಿ ಗ್ರೋತ್ ಅನ್ನೋದಕ್ಕಿಂತಲೂ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ಪತ್ರಿಜಿ. ಓಕೆ, ಒಬ್ರು ಏನಂತಾರೆ, ಓಕೆ, ಅನಂತವಾಗಿರತಕ್ಕಂತ ಚೈತನ್ಯವು ನಾನು ಒಂದೇ, ಐ ಆಮ್ ಸೋರ್ಸ್ ಫ್ರಮ್ ದಾಟ್. ಆ ಡಿಫರೆನ್ಸೇ ನಾನಿಲ್ಲ ಅಂತಂದಾಗ ಈ ಪ್ಯೂರ್ ಅವೇರ್ನೆಸ್ ನನ್ಗೆ ಅರ್ಥ ಆದ್ಮೇಲೆ ಐ ಅಂಡರ್ಸ್ಟುಡ್ ದಟ್ ಅಂತ. ಓಕೆ, ಆದ್ರೆ ಇಲ್ಲಿ ಕೊನೆಗೂ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ ಕಾಣಿಸುತ್ತೆ ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ಎನಿ ಇನ್ಸಿಡೆಂಟ್ ಕಮ್ಸ್ ಟು ಯುವರ್ ಲೈಫ್, ನೀವು ರಿಯಾಕ್ಟಿವ್ ರೆಸ್ಪಾನ್ಸ್ ಮಾಡ್ತೀರಾ, ಕರೆಕ್ಟಾ? ಆ ರಿಯಾಕ್ಷನ್ ರೆಸ್ಪಾನ್ಸ್ ಮಾಡಿದಾಗ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ತೀರಾ, ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಬೆಳಗ್ಗೆಯಿಂದ ಕ್ಲಾಸ್ ಕೇಳಿದ್ರ ಮೇಲೆ ಮಾಡ್ತೀರಾ? ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ತೀನಿ, ಕರೆಕ್ಟಾ? ಬಿಕಾಸ್ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಏನದು, ನಿನ್ನ ಬುದ್ಧಿಗೆ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಬಂದ್ಬಿಟ್ಟಿದೆ ಆ ವಿಷಯದ ಪರವಾಗಿ. ಅದ್ರ ಮೇಲೆ ನೀನ್ ರೆಸ್ಪಾಂಡ್ ಮಾಡ್ತೀವಿ, ಅದ್ರ ಮೇಲೆ ನೀನ್ ರಿಯಾಕ್ಟ್ ಮಾಡ್ತೀವಿ, ಕರೆಕ್ಟಾ ಅಲ್ವಾ? ಒನ್ಸ್ ಯು ಹ್ಯಾವ್ ಅನ್ ಕ್ಲಿಯರ್ ಪಿಕ್ಚರ್ ಆನ್ ದಟ್, ಆಗುವಂಥದ್ದು ಏನು ಇಲ್ಲ ಅಲ್ಲಿ, ಬಿದ್ದೋಗುವಂಥದ್ದು ಏನು ಇಲ್ಲ, ಉದುರೋಗುವಂಥದ್ದು ಏನು ಇಲ್ಲ. ಇದು ನಿನಗೆ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಬರುತ್ತೋ ನಿನ್ನ ಬುದ್ಧಿಗೆ, ಓಕೆ, ನೀನು ಎಲ್ಲಾ ವಿಷಯಗಳನ್ನು ಕೂಡ ನಗ್ನಗ್ತಾ ತಾಳ್ಮೆ ಅನ್ನೋದು ಹೊರಗಡೆಗೆ, ಓಕೆ, ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್. ಆ ಅಂಡರ್ಸ್ಟ್ಯಾಂಡಿಂಗ್ ಇಂದ ಮಾತನಾಡ್ತೀಯ ಬಿಟ್ರೆ ಬೇರೆ ಯಾವುದಕ್ಕೂ ನೀನು ರಿಯಾಕ್ಟಿವ್ ಆಗಲ್ಲ. ಯು ವಿಲ್ ಬಿ ಮೋರ್ ಆನ್ ರೆಸ್ಪಾನ್ಸಿವ್ ತರನೇ ಇರ್ತೀವಿ. ಓಕೆ, ಈ ಕ್ಷಣಕ್ಕೆ ಇದು ಮಾತಾಡಿದ್ರೆ ಓಕೆ ಡನ್, ಅಷ್ಟೇ. ಓಕೆ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಒಂದು ಬರುತ್ತೆ ಬಿಟ್ರೆ ಅಳಿಯೋದಕ್ಕೆ ಗ್ರೇಟ್ ಆರ್ ಲೋ ಅಂದ ತಕ್ಷಣನೇ ಮತ್ತೆ ನಿನ್ನ ಎನ್ಲೈಟೈನ್ಮೆಂಟ್ ನ ಮಿಸ್ ಹೊಡಿತೀವಿ ನಾವು. ಯಾಕೆ? ಐ ವಿಲ್ ಟೆಲ್ ಯು. ಅಳದಿದ ತಕ್ಷಣನೇ ಸರ್ವಕಾಲ ಪರಿಸ್ಥಿತಿಗಳಲ್ಲೂ ಚೇಂಜ್ ಆಗಲಿದ್ದಂತ ಚೈತನ್ಯವಿದೆ ಅಂದಿದ ತಕ್ಷಣನೇ ನಿನಗೆ, ನೀನು ಅಳದಿದ ತಕ್ಷಣ ಏನಾಯ್ತು? ಎಲ್ಲೋ ಒಂದು ಕಡೆ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದೀರಾ ನೀವು ಗಾಡ್ನ, ರೈಟ್ ಆರ್ ರಾಂಗ್? ಆ ಡಿವಿನಿಟಿನ ನೀವೇನ್ ಮಾಡ್ತಿದ್ದೀರಾ? ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದೀರಾ. ಡಿಸ್ಕ್ರಿಮಿನೇಷನ್ ಮಾಡಿದ ತಕ್ಷಣನೇ ಏನ್ ಅದ್ರ ಅರ್ಥ? ಎನ್ಲೈಟೆಂಡ್ ಹೋಯ್ತು. ಪ್ರತಿಯೊಬ್ಬರ ಜೀವನದ ಪರಿಸ್ಥಿತಿಗಳಲ್ಲೂ ಕೂಡ ಎನ್ಲೈಟೆಂಡ್ ಸಿಚುವೇಶನ್ಸ್ ಇದ್ದೇ ಇರ್ತವೆ. ಒಬ್ಬ ಬಡವನ ಮನೆಗೆ ಹೋಗಿ ನೀವು ನೋಡಿದರೆ, ಓಕೆ, ಅವನು ಮಳೆ ಬರ್ತಿದೆ, ನಾನು ಒಳಗಡೆ ಬರ್ಬೋದಾ ಅಂತಂದ್ರೆ ಪರವಾಗಿಲ್ಲ ಬನ್ನಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಾನೆ. ಒಬ್ಬ ಶ್ರೀಮಂತ ಬಾಗಿಲು ಹೊಡೆದ್ರೆ, ಯಾರ್ ನೀನು, ಏನಕ್ ಬಂದೆ ಈ ಸಮಯದಲ್ಲಿ, ಅದು ಮಳೆ ಬರೋ ಸಮಯದಲ್ಲಿ ಅಂತ ಕ್ವಶನ್ ಕೇಳ್ತಾನೆ. ಯಾರು ಎನ್ಲೈಟೆಂಡ್ ಆ ಸಿಚುವೇಶನ್ ಅಲ್ಲಿ? ಬಡವ. ರೈಟ್ ಆರ್ ರಾಂಗ್? ಎಸ್. ಡಿವಿನಿಟಿ ಬಂತಾ ಇಲ್ವಾ? ರೈಟ್ ಆರ್ ರಾಂಗ್? ಓಕೆ, ಪ್ರತಿಯೊಂದು ಕಡೆ ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ಆ ಗಾಡ್ಲಿನೆಸ್ ಇದೆ. ಗಾಡ್ ಇಲ್ಲ, ಗಾಡ್ಲಿನೆಸ್ ಇದೆ. ಆ ಗಾಡ್ಲಿನೆಸ್ ನ ನಾವು ಐಡೆಂಟಿಫೈ ಮಾಡಿದ್ರೆ ದಟ್ ಈಸ್ ಎನ್ ಎನ್ಲೈಟನ್ಮೆಂಟ್. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಇರುತ್ತೆ. ಲಲಿತಾ ಹತ್ರನೂ ಇರುತ್ತೆ, ನನ್ನ ಹತ್ರನೂ ಇರುತ್ತೆ, ಎಲ್ಲರ ಹತ್ರನೂ ಇರುತ್ತೆ. ಧ್ಯಾನ ಮಾಡಿದವನ ಹತ್ರನೂ ಇರುತ್ತೆ, ಧ್ಯಾನ ಮಾಡ್ಲಿದ್ದವನ ಹತ್ರನೂ ಇರುತ್ತೆ, ಸತ್ಸಂಗ ಮಾಡಿದವನ ಹತ್ರನೂ ಇರುತ್ತೆ, ಸತ್ಸಂಗ ಮಾಡ್ಲಿದ್ದವನ ಹತ್ರನೂ ಇರುತ್ತೆ. ಯಾಕೆ ಅಂತಂದ್ರೆ ಅವನಲ್ಲಿ ಏನೋ ಸ್ವಲ್ಪ ಒಂದು ಪ್ರೋಗ್ರೆಷನ್ ಆಗಿದ್ದದಕ್ಕೆ ಇಲ್ಲಿ ನಮ್ಮ ಎದುರುಗಡೆ ಬಂದು ನಿಂತಿರ್ತಾನೆ, ಅಲ್ವಾ? ಹೌ ಕ್ಯಾನ್ ಯು ಸೇ ದಟ್ ಅಳತೆ ಬಂತು ಅಂತಂದ್ರೆ ಹೋಯ್ತು ಅಂತ, ದೆನ್ ಮೈಂಡ್ ಹ್ಯಾಸ್ ಎಂಟರ್ಡ್ ಅಂತ. ಹಾಗಾದ್ರೆ ಪರಿವರ್ತನೆ ಪರಿವರ್ತನೆ ಆಗಿದೆ, ಪರಿವರ್ತನೆ ಆಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ. ಅಜ್ಞಾನವಿದೆ, ಜ್ಞಾನ ಬಂದಿದೆ, ಇಷ್ಟೇ.
ಅನ್ಅವೇರ್ ಆಗಿದ್ದ ರೈಟ್. ಅವೇರ್ ಆಗಿದ್ದಾನೆ. ಓಕೆ, ಕರೆಕ್ಟ್, ಪರ್ಫೆಕ್ಟ್ ಆನ್ಸರ್.